ಹೆಲೋ ಗೆಳೆಯರೆ, ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನು ಅಂತ ನೀವು ಆಲ್ರೆಡಿ ಥಂಬ್ನೇಲಲ್ಲಿ ನೋಡಿರ್ತೀರ. ಸೊ ಅದೇನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಾನು ವಿಡಿಯೋಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೊಸ ಅಪ್ಡೇಟ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ, ಸೊ ಇವತ್ತಿನ ವಿಷಯ ಎಲ್ಲರೂ ಇದನ್ನು ಫೇಸ್ ಮಾಡೇ ಇರ್ತೀರ. ಸೊ ಯೂಟ್ಯೂಬಲ್ಲಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಆದರೆ ನನಗೆ ಡೈರೆಕ್ಟಾಗಿ ಅದನ್ನು ಶಾರ್ಟ್ಸ್ಗೆ ಕನ್ವರ್ಟ್ ಮಾಡೋಕ್ಕಾಗ್ತಿಲ್ಲ. ಇದನ್ನು ನಾನು ಫೇಸ್ ಮಾಡಿದ್ದೀನಿ. ಇದ್ರ ಮೇಲೆ ತುಂಬ ವೀಡಿಯೋಸ್ ನೋಡಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ಸೊ ತುಂಬ ವೀಡಿಯೋಸಲ್ಲಿ ಏನು ಹೇಳ್ತಾರೆ ಅಂದರೆ VPN ಇನ್ಸ್ಟಾಲ್ ಮಾಡ್ಕೊಳ್ಳಿ, ಬೇರೆ ಕಂಟ್ರಿನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಆ ಕಂಟ್ರಿಗಳಿಗೆ ಮಾತ್ರ ನಿಮಗೆ ಶಾರ್ಟ್ಸ್ ಮಾಡೋ ಆಪ್ಷನ್ಸ್ ಇರುತ್ತೆ ಅಂತೆಲ್ಲ ಹೇಳಿರ್ತಾರೆ. ಸೊ ನಾನು ನಿಮಗೆ ಇನ್ನೊಂದು ಸಿಂಪಲ್ ಆಗಿರೋ ಟ್ರಿಕ್ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡುವಾಗ ಒಂದು ಆಪ್ಷನ್ ಇರುತ್ತೆ. ಸೊ ಎನೇಬ್ಲಿಂಗ್ ಆಡಿಯೋ ರಿಮಿಕ್ಸ್ ಆರ್ ಆಡಿಯೋ ಆ್ಯಂಡ್ ವಿಡಿಯೋ ರಿಮಿಕ್ಸಿಂಗ್ ಅಂತ ಆಪ್ಷನ್ ಇರುತ್ತೆ. ಸೊ ನೀವು ಆ ಆಪ್ಷನ್ನ ಎನೇಬಲ್ ಮಾಡಿರಲ್ಲ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಈ ವಿಡಿಯೋ ಒಂದು ತೋರಿಸ್ತಾ ಇದ್ದೀನಿ ನಿಮಗೆ. ಸೊ ಈ ವಿಡಿಯೋದಲ್ಲಿ ನಿಮಗೆ ಇಲ್ಲಿ ರೀಮಿಕ್ಸ್ ಅಂತ ಒಂದು ಆಪ್ಷನ್ ಇದೆ ನೋಡಿ. ಈ ರೀಮಿಕ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಎಡಿಟ್ ಇಂಟು ಶಾರ್ಟ್ಸ್ ಅಂತ ನಿಮಗೆ ಆಲ್ರೆಡಿ ಡೈರೆಕ್ಟಾಗಿ ಬರುತ್ತೆ. ಸೊ ಕೆಲವೊಬ್ಬರಿಗೆ ಇದು ಡೈರೆಕ್ಟಾಗಿ ಬರಲ್ಲ. ಏಕೆ ಅಂದರೆ ನೀವು ಆಡಿಯೋ ಆ್ಯಂಡ್ ವಿಡಿಯೋ ರಿಮಿಕ್ಸಿಂಗ್ ಎನೇಬಲ್ ಮಾಡಿರಲ್ಲ. ಸೊ ಅದನ್ನು ಹೆಂಗೆ ಎನೇಬಲ್ ಮಾಡೋದು ಅಂತಲೇ ಹೇಳ್ಕೊಡ್ತೀನಿ ನಿಮಗೆ. ಸೊ ನೀವು ಯೂಟ್ಯೂಬ್ ಸ್ಟುಡಿಯೋಸ್ಗೆ ಹೋಗಬೇಕು. ಸೊ ಯೂಟ್ಯೂಬ್ ಸ್ಟುಡಿಯೋಸ್ಗೆ ಹೋಗಿ ನಿಮ್ಗೆ ಯಾವುದಾದ್ರೂ ಅಪ್ಲೋಡ್ ಮಾಡಿರೋ ಒಂದು ಲೈವ್ ವಿಡಿಯೋ ಆಗಿರ್ಬೋದು ಅಥವಾ ಶಾರ್ಟ್ ಅಪ್ಲೋಡ್ ಮಾಡಿರೋ ವಿಡಿಯೋ ಆಗಿರ್ಬೋದು, ಅದಕ್ಕೆ ಹೋಗಿ ಎಡಿಟ್ ಅಂತ ಕ್ಲಿಕ್ ಮಾಡಿ. ಸೊ ಈ ಎಡಿಟ್ ಆಪ್ಷನಲ್ಲಿ ನಿಮಗೆ ಮೋರ್ ಆಪ್ಷನ್ ಅಂತ ಇರುತ್ತೆ, ಲಾಸ್ಟ್ ಆಪ್ಷನು. ಸೊ ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ಶಾರ್ಟ್ಸ್ ರಿಮಿಕ್ಸಿಂಗ್ ಅಂತ ಇಲ್ಲಿರುತ್ತೆ. ಸೊ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ನಾನು ಎನೇಬಲ್ ಮಾಡಿದ್ದೀನಿ. ಸೊ ಪ್ರಾಬಬ್ಲಿ ನೀವು ಯಾರಾದರೂ ಕಾಪಿರೈಟ್ ಇಶ್ಯೂ ಆಗಿರ್ಬೋದು, ಬೇರೆ ಯಾರಾದರೂ ನಮಗೆ ಟ್ರಾಲ್ ಮಾಡ್ಬೋದು ಅನ್ನೋ ಈ ಆಪ್ಷನ್ನ ಡಿಸೇಬಲ್ ಮಾಡಿರ್ತಾರೆ. ಈ ಆಪ್ಷನ್ನ ಡಿಸೇಬಲ್ ಮಾಡಿದ್ರೆ ನಿಮಗೆ ಅಲ್ಲಿ ಶಾರ್ಟ್ಸ್ ಕ್ರಿಯೇಟ್ ಮಾಡೋ ಆಪ್ಷನ್ ತೋರಿಸೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಇದನ್ನು ಎನೇಬಲ್ ಮಾಡಿದ್ರೆ ಇದು ಡೈರೆಕ್ಟಾಗಿ ನಿಮಗೆ ಒಂದು ವೀಡಿಯೋಯಿಂದ ಮಲ್ಟಿಪಲ್ ಶಾರ್ಟ್ಸನ್ನು ಕ್ರಿಯೇಟ್ ಮಾಡೋ ಆಪ್ಷನ್ಸ್ ತೋರಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ನನಗೆ ಆಲ್ರೆಡಿ ಇದು ಎನೇಬಲ್ ಆಗಿದೆ. ಸೊ ಅದನ್ನು ಡಿಸೇಬಲ್ ಮಾಡಿದ್ರೆ ನಿಮಗೆ ಈ ಆಪ್ಷನ್ ತೋರಿಸೋದಿಲ್ಲ, ರೀಮಿಕ್ಸ್ ಆಪ್ಷನ್ನು. ಸೊ ಇದನ್ನು ಎನೇಬಲ್ ಮಾಡ್ಕೊಳ್ಳಿ. ಹೋಪ್ ದಿಸ್ ವಿಡಿಯೋ ಹೆಲ್ಪ್ಸ್. ಬೇರೆ ಏನೇ ಕ್ವಶನ್ಸ್ ಇದ್ದರೂ ಸೊ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ಸಪೋರ್ಟಿಂಗ್ ಗೆಳೆಯರೆ. ಬಾಯ್.